ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ, ಸೊ ನಿಮ್ದು ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸನ್ನು ಮಾಡಿದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಬಿಟ್ಟು ನಿಮ್ಗೆ 3-4 ಡೇಸ್ ಆಯ್ತು. ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದಾರೆ. ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಜಿಮೇಲ್ ಮತ್ತು ನಾರ್ಮಲ್ ಮೆಸೇಜ್ನಲ್ಲಿ ಚೆಕ್ ಕೂಡ ಮಾಡ್ಕೊಂಡಿದ್ರಿ. ಒಂದಿಷ್ಟು ಜನಕ್ಕೆ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಯಾಕೆ ಡೌನ್ಲೋಡ್ ಆಗ್ತಲ್ಲ? ಡೌನ್ಲೋಡ್ ಆದರೆ ಅದು ಎಕ್ಸಾಮ್ ಸೆಂಟರ್ ಎಲ್ಲಿ ಇರ್ತದೆ ಇನ್ನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಆದ ಕಾರಣಕ್ಕೋಸ್ಕರ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ಸೊ ನೀವು ಆಲ್ಮೋಸ್ಟ್ ಆಲ್ ಕನ್ನಡದಲ್ಲಿ ಏನಾದರೂ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿದ್ರಿ, ಎಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಹೋಗಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ, ಸೊ ನಿಮ್ಮ ಡ್ರೆಸ್ ಕೋಡ್ ಯಾವ ಥರ ಇರ್ತದೆ ಅಂತ ಕೇಳಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ನೇವಿಯಲ್ಲಿ SSR ಮತ್ತು MR ಅಂತ ಹೇಳಿಸಿಂದ 2 ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಇದು SSR ಬಂದ್ಬಿಟ್ಟು ಸೆಕೆಂಡ್ PUC ದವರಿಗೆ ಮಾತ್ರ ಇದು. ಅದು ಸೈನ್ಸ್ ಹೊಡ್ರಿ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಮಾತ್ರ ಇತ್ತು. ಇದು MR ಅಪ್ಪ ಅಂತಂದ್ರೆ 10th ಬೇಸ್ ಮೇಲೆ ಯಾರಿದ್ರಲ್ಲ, ಸೊ ಇದನ್ನ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಅದೇ ತರನಾಗಿ ಆರ್ಟ್ಸ್ ಮತ್ತು ಕಾಮರ್ಸ್ ಮುಗಿಸಿದವರಿಗೆ ಕೂಡ ಇದರಲ್ಲಿ ಅವಕಾಶ ಇತ್ತು. ಇದು ಜಸ್ಟ್ ಸೈನ್ಸ್ ಮುಗಿಸಿದವರಿಗೆ ಮಾತ್ರ ಇದೊಂದು ಬೆಸ್ಟ್ ಆಪರ್ಚುನಿಟಿಯನ್ನು ಕೊಟ್ಟಿದ್ರು. ಇಲ್ಲಿ ಬಂದ್ಬಿಟ್ಟು ಟೋಟಲಿ 3000 ಹುದ್ದೆಗಳಿಗೆ ಕನ್ಫರ್ಮ್ ಆಗಿ ಇದೇ ಅದಾವೆ ಸರಿ. ಯಾಕಂದ್ರೆ ಸ್ಟೇಜ್ 1 ಸ್ಟೇಜ್ 2 ಅಂತ ಹೇಳಿ 2 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸ್ಟೇಜ್ 1 ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ. ಈಗ ಅಲ್ಲಿನ ಒಂದು ನಿಮ್ಗೆ ಅಡ್ಮಿಟ್ ಕಾರ್ಡನ್ನ ನಾನು ಆಲ್ರೆಡಿ ಡೌನ್ಲೋಡ್ ಅನ್ನ ಮಾಡಿದ್ದೀನಿ. ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಹಾಲ್ ಟಿಕೆಟ್ ನಂಬರು, ಇಮೇಲ್ ID, ಕ್ಯಾಂಡಿಡೇಟ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಡೇಟ್ ಆಫ್ ಬರ್ತ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ID ಕಾರ್ಡ್, ಯಾವ ID ಕಾರ್ಡ್ ಅನ್ನು ಕೊಟ್ಟಿದ್ದಾರಲ್ಲ ಅದನ್ನು ಕೊಟ್ಟಿದ್ದಾರೆ. ID ಕಾರ್ಡ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಯಾವ ಸ್ಟೇಟ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ ಡೊಮೆನ್ಷಿಯಲ್ ಯಾವ್ದು ನಿಮ್ಗೆ ಕರ್ನಾಟಕ, ಮಹಾರಾಷ್ಟ್ರ, ಪುಣೆ, ಸೊ ಈ ಥರ ನಿಮ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಇಲ್ಲಿ ಸಡನ್ ಆಗಿ ನಿಮ್ದು 72 hours ಅಂದರೆ 72 ತಾಸಿನಲ್ಲಿ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತೆ. ಈಗ ನಾನು ಆಲ್ರೆಡಿ 72 hours ನಲ್ಲಿ ಅಡ್ಮಿಟ್ ಕಾರ್ಡ್ ಅಂದರೆ 22ನೇ ತಾರೀಕಿಗೆ ಇರ್ತಕ್ಕಂಥವ್ರದನ್ನ ಅಡ್ಮಿಟ್ ಕಾರ್ಡ್ ಕೂಡ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರಪ್ಪ ಅಂದರೆ ಅಡ್ರೆಸ್ ಆಫ್ ಎಕ್ಸಾಮ್ ಸೆಂಟರ್ದ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ. ದ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಟೋಟಲಿ ನಿಮ್ಮದು. ನೆಕ್ಸ್ಟ್ ಯಾವ ಡಿವಿಷನ್, ಎಲ್ಲಿ ಡಿವಿಷನ್ ಅಂತಂದರೆ ಯಾವ ಡಿಸ್ಟಿಕ್ನಲ್ಲಿದೆ, ಬೆಳಗಾವಿ ಇದೆಯಾ, ಬೆಂಗಳೂರು ಇದೆಯಾ, ಸೊ ಎಲ್ಲಿದೆ ನಿಮ್ಮ ಎಕ್ಸಾಮ್ ಅಂತ ಹೇಳಿಕೆಸಿಂದ ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಕೂಡ ಮಾಡಿದಾರೆ. ಅದರ ಜೊತೆಗೆ ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ ಏನಿರ್ತಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಭಾಳಷ್ಟು ಕಾಂಪಿಟೇಷನ್ ಕಡಿಮೆ ಇದೆ. ಪ್ರತಿಯೊಬ್ಬರು ಕೂಡ ಇಷ್ಟು ದಿನ ಚೆನ್ನಾಗಿ ಸ್ಟಡಿ ಮಾಡಿದ್ರ, ಇನ್ನಷ್ಟು ಕೂಡ ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡ್ಕೊಳ್ರಿ. ಓಕೆ, ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ನೀವು ಈಗಾಗಲೇ ಇಂಡಿಯನ್ ಆರ್ಮಿ ಕೂಡ ತಯಾರಿನ ಮಾಡ್ತಾ ಇದ್ರಿ, ಅದರ ಜೊತೆಗೆ ನೇವಿ, ಏರ್ಫೋರ್ಸ್ ಪ್ರತಿಯೊಂದಕ್ಕೂ ನೀವು ಅಪ್ಲಿಕೇಶನ್ ಕೂಡ ಅಪ್ಲೈಯನ್ನು ಮಾಡಿದ್ರಿ. ಇಲ್ಲಿ ನೋಡ್ಕೊಡ್ರಿ, ಎಕ್ಸಾಮ್ ಡೇಟನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಡೇಟ್ ಯಾವಾಗಿದೆಯಪ್ಪ ಅಂದರೆ ಇದನ್ನ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು 22/5/2025ನೇ ತಾರೀಕಿಗೆ ಇದೆ. ಶಿಫ್ಟ್ ಅಂದರೆ 1ನೇ ಶಿಫ್ಟಿಗೆ, ಸೊ A1 ಅಂತ ಇತ್ತಂದ್ರೆ 1ನೇ ಶಿಫ್ಟಿನ ಎಕ್ಸಾಮ್ ಕೂಡ ನಿಮ್ದು ಇರ್ತದೆ. ಇದು ಮಾರ್ನಿಂಗ್ ಶಿಫ್ಟ್ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ. ಮಾರ್ನಿಂಗ್ ಅಂತ ಹೇಳಿ ಅಂದ್ರೆ ರಿಪೋರ್ಟಿಂಗ್ ಟೈಮಿಂಗ್ ಎಷ್ಟು ಇರ್ತದ, 7:30ರಿಂದ ಫಸ್ಟ್ನೇ ಶಿಫ್ಟು ರಿಪೋರ್ಟಿಂಗ್ ಟೈಮಿಂಗ್ ಇತ್ತು. ಮಾರ್ನಿಂಗ್ 7:30ರಿಂದ ಹಿಡಿದು 9:30 ಇದೇನು ರಿಪೋರ್ಟಿಂಗ್ ಟೈಮ್ 7:30ರಿಂದ ಹಿಡಿದು 9:30 ಇಷ್ಟು 2 ತಾಸು ನಿಮ್ಗೆ ಕಾಲಾವಕಾಶ ಇರುತ್ತೆ. ಇಷ್ಟರ ಒಳಗಡೆ ನೀವು ರಿಪೋರ್ಟಿಂಗ್ ಕೊಟ್ಟರೆ ಮಾತ್ರ ನಿಮ್ದು ಎಕ್ಸಾಮ್ ಎಂಟ್ರಿ ಮಾಡ್ತಾರೆ. ಅಕಸ್ಮಾತ್ 9:31 1 ನಿಮಿಷ ಲೇಟಾಗಿ ಹೋದ್ರೂ ಕೂಡ ನಿಮ್ದು ಎಕ್ಸಾಮ್ಗೆ ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಆದ ಕಾರಣಕ್ಕೋಸ್ಕರ ಯಾರ್ದೆಲ್ಲ ಮಾರ್ನಿಂಗ್ ಸೆಷನ್ ಇದೆಯಲ್ಲ, ಮಾರ್ನಿಂಗ್ ಯಾರು ಶಿಫ್ಟ್ ಇದೆಯಲ್ಲ ಅಡ್ವಾನ್ಸ್ ಆಗಿ ಒಂದಿನ ಹೋಗಿ ಸ್ಟೇ ಆಗ್ರಿ. ಸೆಕೆಂಡ್ ಶಿಫ್ಟ್ ಇದ್ದವ್ರದ್ದು ಓಕೆ ಹೋಗ್ಬೋದು, ಬೆಂಗಳೂರು ಲಾಂಗ್ ಇರುತ್ತೆ. ಅದೇ ಥರನಾಗಿ ಬೆಳಗಾವಿ ಕೂಡ ಹೋಗ್ಬೋದು. ನೆಕ್ಸ್ಟ್ ಔಟ್ ಆಫ್ ಸ್ಟೇಟ್ಗೆ ಕೂಡ ಎಕ್ಸಾಮ್ ಬಿದ್ದಿದ್ದಾವೆ. ಒಂದಿಷ್ಟು ಜನದ ಗೋವಾ, ಈ ಥರ ಲಾಂಗ್, ಪುಣೆ, ಮಹಾರಾಷ್ಟ್ರ ಈ ಥರ ಎಲ್ಲ ಎಕ್ಸಾಮ್ಗಳೇನು ಬಿದ್ದಿದ್ದಲ್ಲ, ನೀವು ಅಡ್ವಾನ್ಸ್ ಆಗಿ ಹೋಗ್ಬೇಕಾಗಿತ್ತ. ಎಕ್ಸಾಮ್ ಎಂಡ್ ಡೇಟು 9:30ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. 10 ಗಂಟೆಗೆ ಕ್ಲೋಸ್ ಆಗುತ್ತೆ. 10 ಗಂಟೆಗೆ ನಿಮ್ಮ ಎಕ್ಸಾಮ್ ಕೂಡ ಕ್ಲೋಸ್ ಆಗುತ್ತೆ. ಅದು ಏನಪ್ಪ ಅಂದರೆ ಇದು MR ದವ್ರದ್ದು ಎಕ್ಸಾಮ್ ನಾನು ತೋರಿಸ್ತಿರೋದು ನಿಮ್ಗೆ ಅಡ್ಮಿಟ್ ಕಾರ್ಡ್ MR ದವ್ರದ್ದು. SSR ಟೈಪಿಂಗ್ ಕೂಡ ಅದು ಕೂಡ ಬೇರೆ ಇರ್ತದೆ ಸರ್. ಇದಕ್ಕೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಒಯ್ಯಲೇಬೇಕಾ? ಎಸ್, ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿದ್ರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಪ್ರತಿಯೊಬ್ಬರು ಕೂಡ ಅಪ್ಲೋಡ್ ಮಾಡಿದವ್ರದ್ದು ಮಾತ್ರ ಅಡ್ಮಿಟ್ ಕಾರ್ಡ್ ಬಂದಿದೆ. ಡೊಮೆನ್ಷಿಯಲ್ ಯಾರು ಹಾಕಿಲ್ಲ ಅವ್ರದ್ದು ಅಡ್ಮಿಟ್ ಕಾರ್ಡ್ ಬಂದಿಲ್ಲ. ಇಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ನೋಡ್ಕೊಡ್ರಿ. SSLC ಮಾರ್ಕ್ಸ್ ಕಾರ್ಡು, ಅದರ ಜೊತೆಗೆ ನಿಮ್ಮ ID ಪ್ರೂಫ್, ಯಾವ ID ಪ್ರೂಫ್ ಹಾಕಿದ್ರಿ, ಆಧಾರ್ ಕಾರ್ಡ್ ಹಾಕಿದ್ರಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಹಾಕಿದ್ರಿ, ಪ್ಯಾನ್ ಕಾರ್ಡು, ವೋಟರ್ ID ಹಾಕಿದ್ರಿ, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಹಾಕಿದ್ರೆ ಡ್ರೈವಿಂಗ್ ಲೈಸೆನ್ಸು, ಯಾವುದಾದ್ರೂ 2 ಡಾಕ್ಯುಮೆಂಟ್ ಅಂದರೆ ID ಪ್ರೂಫನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ರಿ. ಅದರ ಜೊತೆಗೆ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜು ಸ್ಲಾಟ್ ಹಿಡಿದಿದ್ದನ್ನು ಫೋಟೋಸ್ಗಳನ್ನು ತೊಗೊಂಡು ಹೋಗ್ರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ
SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ನೇಮ್ ಕರೆಕ್ಟಾಗಿ ಇರಬೇಕು. ಏನಾದರೂ ಮಿಸ್ ಮ್ಯಾಚ್ ಇತ್ತಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಇಂದ 100% ಹೊರಗಡೆ ಹಾಕ್ತಾರ. ಓಕೆ, ನೀವೇನಾದರೂ SSLC ಮಾರ್ಕ್ಸ್ ಕಾರ್ಡ್ನಲ್ಲೇ ನಿಮ್ದು ಏನಾದರೂ ಡೈರೆಕ್ಟಾಗಿ ನೋಡ್ಕೊಡ್ರಿ. ಈಗ ನಿಮ್ಮ ಶ್ರೀಧರ್ ಅಂತ ನೇಮ್ ಏನು ತಿಳ್ಕೊಡ್ರಿ, ಶ್ರೀಧರ್ ಉಮ್ತಾರ್ ಅಂತ ಇತ್ತಪ್ಪ ಅಂದರೆ ಅಲ್ಲಿ ಮಿಡಲ್ ನೇಮು ನಿಮ್ಮ ಫಾದರ್ ನೇಮ್ದು ಏನಾದರೂ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇತ್ತಪ್ಪ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಕೂಡ ಸೇಮ್ ಆಗೇ ಇರಬೇಕು. ಯಾಕೆಂದರೆ ಭಾಳಷ್ಟು ಜನ ಅಪ್ಡೇಟ್ಗಳನ್ನು ಮಾಡಿಸಿರೋದಿಲ್ಲ. ಅಪ್ಡೇಟ್ ಮಾಡಿಸಿರ್ಲಿಲ್ಲಪ್ಪ ಅಂದರೆ ನೀವೇನಾದರೂ ಒಂದು ಕೋರ್ಟ್ ಅಪ್ಡೇಟನ್ನು, ಯಾಕೆಂದರೆ ಟೈಮ್ ಓವರ್ ಆಗಿದೆ, ಒಂದು 120 ರೂಪೀಸ್ ಕೊಟ್ಟಿರಪ್ಪ ಅಂದರೆ ಕೋರ್ಟ್ ಅಪ್ಡೇಟ್ ಅಂತ ಮಾಡಿಕೊಡ್ತಾರೆ. ಅದನ್ನಾದರೂ ಬರ್ಸ್ಕೊಂಡು ಹೋಗ್ರಿ. ಸುಮ್ಮನೆ ಅಲ್ಲಿ ಮಟ್ಟ ಹೋಗೇಶಿಂದ ನಿಮ್ಮ ಎಕ್ಸಾಮಿಗೆ ಅಲೌಡ್ ಮಾಡೋದಿಲ್ಲ, ವಾಪಸ್ಸನ್ನು ಕಳಿಸುವಂಥ ಚಾನ್ಸಸ್ ಇರ್ತದೆ. ಹೋಗ್ಬೋದು, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡು ಆಲ್ರೆಡಿ ನೀವೇನಾದರೂ ಕರೆಕ್ಷನ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್. ಯಾಕಂದರೆ ಇಂಡಿಯನ್ ನೇವಿಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ರೆ ಕಂಪಲ್ಸರಿಯಾಗಿ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ಮಾತ್ರ ಆ ಅಪ್ಲಿಕೇಶನ್ ಕೂಡ ತಗೋತೈತೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡೋಗ್ರಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಇದ್ರೂ ಹೋಗಿ, ಇರಲಿಲ್ಲ ಅಂದರೂ ನಡೀತದ. ಮೇನ್ ಇಂಪಾರ್ಟೆಂಟಾಗಿ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಅಡ್ಮಿಟ್ ಕಾರ್ಡು. ನೆಕ್ಸ್ಟ್ ಡ್ರೆಸ್ ಕೋಡ್ ಯಾವ ಥರ ಇರಬೇಕು ಸರ್? ನಾವು ಡ್ರೆಸ್ ಕೋಡನ್ನು ಏನಾದರೂ ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋದರೆ ನಡೀತದ? ಅಲ್ಲಿ ಅಲೌಡ್ ಇರೋದಿಲ್ಲ. ಯಾವ ಥರ ಡ್ರೆಸ್ ಬೇಕಪ್ಪ ಅಂದರೆ ಕಾಲರ್ ಇರಬಾರ್ದು. ಈ ಥರ ನಾನೇನು ಟಿ ಶರ್ಟ್ ಹಾಕೊಂಡಿದ್ದಿಲ್ಲ, ಈ ಥರ ಟಿ ಶರ್ಟ್ ಇರಬೇಕು, ಕಾಲರ್ ಇರಬಾರ್ದು. ಮತ್ತು ನಿಮ್ಮದು ಟೋಟಲಿ ಬಂದುಬಿಟ್ಟು ಯಾವ್ದಾರ ಜಾಗ್ವಾರ್ ಪ್ಯಾಂಟ್ ಅಂತ ಇರುತ್ತೆ, ಅಂದರೆ ಎಲ್ಲಿ ಬೇಕಾದಲ್ಲಿ ಕಿಸೆಗಳು, ಅದರಲ್ಲಿ ಏನಾದರೂ ಏನು ಜಿಪ್ಸ್ ಅಂತ ಹೇಳ್ತೀವಲ್ಲ ಅವೇನಾದರೂ ಇತ್ತಪ್ಪ ಅಂದರೆ ಅದು ಒಂಥರ ಡಿವೈಸ್ ಅಂತ ಅಂತ ತೋರಿಸ್ಕೊಡುತ್ತೆ. ನಿಮ್ದೇನು ಚೆಕಿಂಗ್ ಮಾಡ್ತಾರಲ್ಲ ಬಾಡಿ ಚೆಕಿಂಗ್, ಆದ ಕಾರಣಕ್ಕೋಸ್ಕರ ಆ ಥರ ಡ್ರೆಸ್ ಯಾರೂ ಹಾಕೊಂಡು ಹೋಗ್ಬೇಡ್ರಿ. ನೈಟ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್, ಅಂದರೆ ನೀವು ನೈಟ್ ಪ್ಯಾಂಟ್ ನೈಟ್ ಏನು ಯೂಸ್ ಮಾಡ್ತಾರಲ್ಲ ಆ ಡ್ರೆಸ್ಸು ಮತ್ತು ಟಿ ಶರ್ಟನ್ನು ಹಾಕೊಂಡು ಹೋದ್ರೂ ಕೂಡ ನಿಮ್ಮನ್ನ ಎಕ್ಸಾಮಿಗೆ ಅಲೌಡ್ ಮಾಡ್ತಾರೆ. ಸೊ ನೀವೇನಾದರೂ ಶೂಸನ್ನು ಹಾಕೊಂಡ್ಬಿಟ್ಟು ಶೂಸ್ರು ಕೂಡ ಅಲೌಡ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಏನೂ ಕೂಡ ಅಲೌಡನ್ನು ಮಾಡೋದಿಲ್ಲ. ನಿಮ್ಮದು ವಾಚ್ ಕೂಡ ತೆಗೆದಾಕಿಸ್ತಾರೆ. ಅದರ ಜೊತೆಗೆ ನಿಮ್ದು ಏನಾದರೂ ಕೈ ಮತ್ತು ಕೊಳ್ಳಲ್ಲಿ ಏನಾದರೂ ದಾರ ಇತ್ತಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಇಲ್ಲೇ ತೆಗೆದಿಟ್ಟು ಹೋಗ್ರಿ. ಅಲ್ಲಿ ಹೋದ್ಮೇಲೆ ಕಟ್ ಕೂಡ ಮಾಡಿ ತೆಗೆದೋಗಿತಾರೆ, ಅಲ್ಲಿ ನಿಮಗೂ ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ಸರ್, ಫೆನ್ ಏನಾದರೂ ನಾವೇ ತೊಗೊಂಡು ಹೋಗ್ಬೇಕು, ಅಲ್ಲಿ ಫೆನ್ನ ಒಯ್ಯೋಕೆ ಅಲೌಡ್ ಇರೋದಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಫೆನ್ ಕೊಡ್ತಾರೆ, ರಫ್ ಶೀಟ್ ಕೊಡ್ತಾರೆ. ನಿಮ್ಮ ಒಳಗಡೆ ಡೈರೆಕ್ಟಾಗಿ ಅಕಸ್ಮಾತ್ ನೀವೇನಾದರೂ ಡ್ರೆಸ್ ಕೋಡ್, ನಾನು ಹೇಳಿರ್ತಕ್ಕಂಥ ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಿರಲಿಲ್ಲಪ್ಪ ಅಂತಾರೋ ನಿಮ್ಮನ್ನ ಬನಿಯಾನ್ ಮೇಲೇ ಕುಂದಿರಿಸಿ ಎಕ್ಸಾಮನ್ನು ಬರೆಸ್ತಾರೆ. ಅವ್ರಿಗೆ ಏನೂ ಕೂಡ ಸಂಬಂಧಪಡೋದಿಲ್ಲ. ಬನಿಯಾನ್ ಮೇಲೆ ಕುಂತರು ಆಯ್ತು, ಬನಿಯಾನ್ ಇರಲಿಲ್ಲಪ್ಪ ಅಂದರೆ ಸೇಮ್ ನೀವು ಅರ್ಬಿ ಕಳಿಸಿ ಯಾವ ಥರ ಕುಂದಿರ್ಸ್ಬೇಕಲ್ಲ ಅದೇ ಥರನಾಗಿ ಕುಂದಿರಿಸಿ ಎಕ್ಸಾಮನ್ನು ಬರೆಸ್ತಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಇಂಡಿಯನ್ ನೇವಿ ಎಕ್ಸಾಮು. ಇದರಲ್ಲಿ ಇಂಡಿಯನ್ ನೇವಿ ಆಯಿತು, ಕೋಸ್ಟ್ ಗಾರ್ಡ್ ಆಯಿತು, ಈ ಎಕ್ಸಾಮನ್ನು ಇಷ್ಟು ಅಚ್ಚುಕಟ್ಟಾಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ನೋಡ್ಕೊಂಡಿದ್ದೀರಿ ಅನ್ಕೋತೀನಿ. ಇಂಗ್ಲೀಷ್ ಹಿಂದಿಯಲ್ಲಿ ಮಾತ್ರ ಇದು ಎಕ್ಸಾಮ್ ಇದೆ. ಓಕೆ, ಇನ್ನು ಯಾವುದು 26ನೇ ತಾರೀಕಿಗೆ ಇದ್ದವ್ರದ್ದು, ಅಂದರೆ 72 hours ಯಾವಲ್ಲಿಗೆ ಆಗುತ್ತಲ್ಲ ಅವಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸರ್ ನಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾ ಇಲ್ಲ, ನಂದು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಯಾರು ಕೂಡ ಭಯ ಪಡಕ್ಕೆ ಹೋಗ್ಬೇಡ್ರಿ. ನಾನು ಬೇಕಾದರೆ ಇಂಡಿಯನ್ ನೇವಿದ ಲಿಂಕ್ ಕೂಡ ಹಾಕ್ತೀನಿ, ಆ ಲಿಂಕ್ನಲ್ಲಿ ಹೋಗ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಡೌಟ್ ಏನಪ್ಪ ಅಂದರೆ NCC C ಕೆಡೆಟ್ ಯಾರಿದ್ರಲ್ಲ, NCC C ಹೋಲ್ಡರ್ ಯಾರಿದ್ರಲ್ಲ ಅವ್ರಿಗೆ SSRದವರಿಗೆ SSR ಮತ್ತು MR ಎಕ್ಸಾಮ್ ಇರೋದಿಲ್ಲ. ಓಕೆ, ನೀವು ಜಸ್ಟ್ ಅಡ್ಮಿಟ್ ಕಾರ್ಡ್ ಬರುತ್ತೆ, ಅಡ್ಮಿಟ್ ಕಾರ್ಡನ್ನು ತೊಗೊಂಡ್ಬಿಟ್ಟು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಅಟೆಂಡ್ ಮಾತ್ರ ಆಗಬೇಕು. ಅಟೆಂಡ್ ಆದರೆ ಮಾತ್ರ ಓಕೆ. ನೀವೇನಾದರೂ SSR ಹಾಕಿದ್ರಪ್ಪ ಅಂದರೆ ನಿಮಗೆ ಸೆಕೆಂಡ್ ಎಕ್ಸಾಮ್ ಇರ್ತದೆ. ಸೆಕೆಂಡ್ ಎಕ್ಸಾಮ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಸೊ ಫಿಸಿಕಲ್ ಏನಿರ್ತದೆ, ಎರಡನೇ ಎಕ್ಸಾಮ್ ತಯಾರಿಯನ್ನು ನಮ್ಮ SSA ಡಿಫೆನ್ಸ್ ಅಕಾಡೆಮಿಯಲ್ಲಿ ನೀವೇನಾದರೂ ಎಕ್ಸಾಮ್ ಪಾಸ್ ಆಗಿ ನೆಕ್ಸ್ಟ್ ಎರಡನೇ ಎಕ್ಸಾಮ್ಗೆ ಏನು ಬರ್ತಿರಲ್ಲ ನಾವು ಅದಕ್ಕಂತ ನೆಗೆಸಂದ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಇಂಡಿಯನ್ ನೇವಿಗೆ ಬಂದು ಸೆಕೆಂಡ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋತೀನಿ ಅಂತ ಹೇಳಿ ಅನ್ಕೊಂಡಿದ್ದೀರಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬಂದು ಕೋಚಿಂಗನ್ನು ಪಡೆದುಕೊಳ್ಬೋದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಶೇರನ್ನು ಮಾಡಿಕೊಡ್ರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಓದ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಜೈ ಹಿಂದ್, ಜೈ ಕರ್ನಾಟಕ.